ಮಹಿಳೆಯರಿಗೆ ಅಸಭ್ಯವಾಗಿ ಸನ್ನೆ ಮಾಡುತ್ತಾ ಕಿರುಕುಳ ಕೊಟ್ಟು ವಿಕೃತಿ ಮೆರೆಯುತ್ತಿದ್ದ ಅಡ್ನಾಡಿ ಆಸಾಮಿಗೆ ನಾರಿಮಣಿಯರು ಸಿಡಿದೆದ್ದು ವಿಕೃತ ಕಾಮಿಗೆ ಸರಿಯಾಗಿ ಬಿಸಿ ನೀರು ಕಾಯಿಸಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಮನೆ ಮುಂದೆ ಇರುತ್ತಿದ್ದ ಸಾಮಾನುಗಳನ್ನು ಕದ್ದು ಮಾರಿ ಜೀವನ ನಡೆಸುತ್ತಿದ್ದ ನಾಲಾಯಕ್ ಮನುಷ್ಯ ಆರ್ಜೆಎಸ್ನಲ್ಲಿ ವಾಸವಿರುವ ಸುಧಾಕರ್ ಎಂಬ ವಿಕೃತ ಮನಸ್ಸಿನ ವ್ಯಕ್ತಿ ದಾರಿಯಲ್ಲಿ ಹೋಗಿ ಬರುವ ಹೆಣ್ಣು ಮಕ್ಕಳಿಗೆ ಅಸಭ್ಯವಾಗಿ ಸನ್ನೆ ಮಾಡುವುದಲ್ಲದೆ ಅತಿಯಾಗಿ ಕಿರುಕುಳ ಕೊಡುತ್ತಿದ್ದ. ಅಷ್ಟೇ ಅಲ್ಲದೆ ಈ ಹಿಂದೆ ಈತ ಎನ್ಡಿಪಿಎಸ್ ಕಾಯ್ದೆಯ ಅಡಿಯಲ್ಲಿ ಜೈಲೂಟ ತಿಂದು ಬಂದಿದ್ದಾನೆ. ಇಷ್ಟೆಲ್ಲ ಹಿನ್ನೆಲೆ ಹೊಂದಿರುವ ವ್ಯಕ್ತಿಯ ಕಿರುಕುಳ ತಾಳಲಾರದೆ ಎಲ್ಲ ಮಹಿಳೆಯರು ಸೇರಿ ಈತನನ್ನು ಎಡೆಮುರಿ ಕಟ್ಟಿ ಸರಿಯಾಗಿ ಶಾಸ್ತಿ ಮಾಡಿ ಕೇಶವಾಪುರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಅಲ್ಲಿನ ಮಹಿಳೆಯರು ಘಟನೆಯ ಬಗ್ಗೆ ವಿವರಿಸಿದ್ದಾರೆ. ಬರೇ ಹೆದರಿಕೆ ಬಂದ್ಬಿಟ್ಟಿದೆ ಅವನ మీద. ನೀವು ಏನಾರ ಮಾಡ್ರಿ ಸರ್, ಅವ್ನಿಗೆ ಹಂಗಾರ ಅವ್ನು ಹೊರಗೆ ಬರಬಾರ್ದು. ಅದು ಏನಾರ ಆಗ್ಲಿ ಅವ್ನು ಹೊರಗೆ ಬರಬಾರ್ದು. ಏನ್ ಮಾಡ್ತಾನೆ ಮೇಡಮ್? ಬರೇ ಹೆಣ್ಮಕ್ಳು ಹಿಂದಿಂದ ಬರ್ತಾನೆ. ನನಗಿಂದ ಬರೇ ಒಂದು 5-6 ವರ್ಷದಿಂದ ಬೆಳಗ್ಗೆಯಿಂದ ಸಂಜೆ ಮಟ್ಟ ಅದೇ ಓಣಿ ಅಡ್ಡಾಡ್ತಾನೆ. ಜಂತ ಡ್ರೆಸ್ ಹಿಂದಿಂದ ಬರ್ತಾನೆ, ಗಲೀಜ್ ಮಾತಾಡ್ತಾನೆ, ನಿಂತು ಬಿಡ್ತಾನೆ, ದೋಸ್ತು ತಗೊಂಡ್ ಬರ್ತಾನೆ, ಪ್ಯಾಂಟ್ ಬಿಚ್ಚಿ ನಿಂತು ಬಿಡ್ತಾನೆ. ಹೆಸರು ಕೇಸ್ ಹಾಕಿದ್ರು ಸರ್, 2 ತಿಂಗಳ ಸಿಂಗಲ್ ಸ್ಥಾನ ಬಂದ್ಬಿಡ್ತಾನೆ. ಬರೀ 2 ತಿಂಗಳ ಇರ್ತಾನೆ, ಬಂದ್ಬಿಡ್ತಾನೆ. ಏನ್ ಸರ್ ಅವ್ನಿಗೆ ಏನಾರ ಮಾಡಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಅವ್ನು ಒಳಗೆ ಇರ್ಬೇಕು. ಏನಾರ ಅವ್ನು ಒಳಗೆ ಇರ್ಬೇಕು. ಏನ್ರ ಲಂಚ ಕೊಡ್ಕ ఆడపిల్లలు వెనకాల ఎట్టా తిరుగుతున్నాను. ఏం చెప్పారు వచ్చాడు కేసులు ఉండే సరే చెప్తారు ನೋಡ್ರಿ ಅವ್ನು ಮಾತಾಡೋದು ನೋಡ್ರಿ. ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ನಮ್ಗೆಲ್ಲ ಸೇಫ್ಟಿ ಇಲ್ಲ. ಏನ್ ಮಾಡ್ಬೇಕು ನಾವು? ಶಶಿಕುಮಾರ್ ಸರ್, ನೀವು ಏನಾರ ಮಾಡಿ ಅವ್ನು ಹೊರಗೆ ಬರಬಾರ್ದು. ನೀವು ಅಂತಿರಲ್ಲ ಹೆಣ್ಮಕ್ಳು ಹಿಂದೆ ಬಂದು ಸೇಫ್ಟಿ ಇಲ್ಲ, ನೀವು ಎಲ್ಲರೂ ಅನ್ಬೇಕು ಅವ್ ಆಜು ಬಾಜು ಫ್ರೆಂಡ್ಸ್ಗಂತ. ಅವನಿಂದ ನಮ್ಗೆ ಕಾಟ ಐತಿ. ಅವ್ನು ಹೊರಗೆ ಬರಬಾರ್ದು. ಸ್ಟೇಷನ್ಗೆ ಹೋಗಿ ಸಾಹೇಬ್ರಿಗೆ ಇಲ್ಲದ ಬಾನ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.